ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಸಂಡೇ ಡ್ಯೂಟಿಗೆ ಹೋಗಬೇಕು. ನಾನು ಸೆಕೆಂಡ್ ಶಿಫ್ಟ್ ಐತೆ ಡ್ಯೂಟಿ. ಇನ್ನು ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಎದ್ದು ನಾನು ಎದ್ದಾಗಲೇ 7:15 ಆಗಿತ್ತು. ಫ್ರೆಂಡ್ಸ್, ನನ್ನ ಮಾಮೂಲಿ ಕೆಲಸ ನಿಮ್ಗೆ ಗೊತ್ತು. ಬಟ್ಟೆನ ಈಗ ಒಣಗಾಕಿದ್ದೀನಿ, ಮಿಷನ್ಗೆಲ್ಲ ಬಟ್ಟೆ ಎಲ್ಲ ಹಾಕಿ. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಸ್ಟವ್ ಎಲ್ಲ ಸ್ವಲ್ಪನೇ ಕ್ಲೀನ್ ಮಾಡಿರೋದು, ಜಾಸ್ತಿ ಕ್ಲೀನ್ ಮಾಡಿಲ್ಲ. ಪಾತ್ರೆ ಎಲ್ಲ ವಾಶ್ ಆಗಿದೆ ಫ್ರೆಂಡ್ಸ್. ಇನ್ನೊಂದೇ ಒಂದು ಕುಕ್ಕರ್ ಇವಾಗ ಅಡುಗೆ ಮಾಡಿದ್ದೀನಲ್ಲ, ಈಗ ಸಾಂಬಾರು ಮಾಡಿದೆ, ಅದು ಮಾತ್ರ ಇದೆ ಫ್ರೆಂಡ್ಸ್. ಇದೆ ಯಾರಾದರೂ ಫಸ್ಟು ನನ್ನ ವಿಡಿಯೋವನ್ನು ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಯಾರೆಲ್ಲ ಇದೆ ಫಸ್ಟು ನನ್ನ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ನಾನು ಏನೆಲ್ಲ ನಾಷ್ಟ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇನ್ನು ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಹೋಗಿ ಸ್ವಲ್ಪ ತರಕಾರಿ ಬೇಕಾಗಿತ್ತು, ಎಲ್ಲನೂ ತಗೊಂಡು ಬಂದೆ. ಇಲ್ಲಿ ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಂದು ಆಲ್ರೆಡಿ ನಾಷ್ಟ ಆಯಿತು. ಫ್ರೆಂಡ್ಸ್ ನೋಡಿ, ಬಿಸಿಬೇಳೆ ಬಾತು ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತೈತೆ ಅಂತ. ಸ್ಟ್ಯಾಂಡ್ ಸ್ವಲ್ಪ ಸರಿಯಾಗಿ ಇಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಬಿಸಿಬೇಳೆ ಬಾತಿಗೆ ನಾನು ಏನೆಲ್ಲ ತರಕಾರಿ, ಮನೆಯಲ್ಲೇ ಸ್ವಲ್ಪ ತರಕಾರಿ ಇತ್ತು ಫ್ರೆಂಡ್ಸ್. ನೀವು ಈ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಆಮೇಲೆ ಅದು ಬೇಯ್ತಾ ನೋಡಿ ಈ ಥರನೇ ಗಟ್ಟಿಯಾಗುತ್ತೆ. ಇದಕ್ಕೆ ಫ್ರೆಂಡ್ಸ್ ನಾನು ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಫಸ್ಟು ಇದಕ್ಕೆ ನೀವು ಯಾವುದಾದ್ರೂ ಅಕ್ಕಿ ಓಕೆ ಫ್ರೆಂಡ್ಸ್, ಏನಾದರೆ ಅಕ್ಕಿ ಮಾಡಬೇಕು, ಇದೇ ಅಕ್ಕಿ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವ ಅಕ್ಕಿ ಐತೆ ಆ ಅಕ್ಕಿಲಿ ಮಾಡಿ ಫ್ರೆಂಡ್ಸ್. ಫಸ್ಟ್ ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ನಿಧಾನವಾಗಿ ಹೇಳ್ತೀನಿ, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಆರಾಮಾಗಿ ಮಾಡೋದು ಫ್ರೆಂಡ್ಸ್. ನಾನು ಮಾಡುವಾಗ ಯಾಕೆ ತೋರ್ಸೋಕ್ಕಾಗಲ್ಲ ಅಂದರೆ, ನಾನು ಕೆಲಸ ಮಾಡ್ತಾ ಒಂದು ಪಾತ್ರೆ ತೊಳೆಯೋದು ಅದು ಇದು ಕೆಲಸ ಮಾಡ್ತಾಯಿರ್ತೀನಿ. ಮತ್ತು ಇದೇ ವಿಡಿಯೋಕ್ಕೆ ಬೇರೆ ವಾಯ್ಸ್ ಓವರ್ ಬೇರೆ ಕೊಡಬೇಕು ಫ್ರೆಂಡ್ಸ್, ನನಗೆ ಅಷ್ಟೊಂದು ಟೈಮ್ ಇಲ್ಲ. ಹಂಗಾಗಿ ನೀವು ಅಕ್ಕಿನ ತೊಳೆದು ಫ್ರೆಂಡ್ಸ್, ಇದಕ್ಕೆ ಹೆಸರುಬೇಳೆನ ಮಿಕ್ಸ್ ಮಾಡಾಕಿ ತುಂಬ ಟೇಸ್ಟ್ ಇರುತ್ತೆ. ಹೆಸರುಬೇಳೆ, ತೊಗರಿಬೇಳೆ, ಅಕ್ಕಿ ಮೂರನ್ನು ಸಮ ತಗೋಬೇಕು. ನೀವು ಅರ್ಧ ಪಾವು ತಗೊಂಡ್ರೆ ಸೇಮ್ ಅದನ್ನು ಅರ್ಧ ಪಾವು ತಗೋಬೇಕು. ಮತ್ತು ಫ್ರೆಂಡ್ಸ್, ಇದಕ್ಕೆ ನೀವು ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು ಮೇಯ್ನ್ ಹಾಕಬೇಕು. ಅದಾದಮೇಲೆ ಫ್ರೆಂಡ್ಸ್, ನೀವು ಚಪ್ರದವರೆ ಚೊಟ್ಟು, ತೊಂಡೆಕಾಯಿ ಫ್ರೆಂಡ್ಸ್, ನಾನು ತೊಂಡೆಕಾಯಿನೂ ಹಾಕಿದ್ದೀನಿ, ಗೆಡ್ಡೆ ಕೋಸಿತ್ತು ಸ್ವಲ್ಪ, ಆಮೇಲೆ ಚಪ್ರದ ಬದನೆಕಾಯಿ ಇತ್ತು ಅದನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಆಮೇಲೆ ಬಟಾಣಿ ಫ್ರೆಂಡ್ಸ್, ಕಡಲೆಕಾಳು, ಕಡಲೆಕಾಯಿ ಮತ್ತು ಕಡಲೆ ಬೀಜ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಂಗಾಗಿ ನಾನು ಅದನ್ನು ಹಾಕಿದ್ದೀನಿ. ಇದೆಲ್ಲನೂ ಫ್ರೆಂಡ್ಸ್ ನೀವು 2 ವಿಷಲ್ ಕೂಗಿಸ್ಕೊಳ್ಳಿ ಸಾಕು, ಜಾಸ್ತಿ ಕೂಗಿಸ್ಬೇಡಿ. ಮತ್ತು ಅದನ್ನು ಬೇಯಕ್ಕಿಡುವಾಗ 1 ಸ್ಪೂನ್ ಆಯಿಲು, 1 ಸ್ಪೂನು ಬಿಸಿಬೇಳೆ ಬಾತ್ ಪೌಡ್ರು ಫ್ರೆಂಡ್ಸ್. ನನಗೆ ಬಿಸಿಬೇಳೆ ಬಾತ್ ಪೌಡ್ರು ಮಾಡೋಕ್ಕೆ ಬರುತ್ತೆ, ಟೈಮ್ ಇಲ್ಲ, ತಂದಿದ್ದೆ ಅಂಗಡಿಯಿಂದ 10 ರೂಪಾಯಿಂದು. ಆಮೇಲೆ ಫ್ರೆಂಡ್ಸ್, ನೀವು 1/4 kg ಮಾಡಿದ್ರೆ 10 ಜನ ತಿನ್ಬೋದು. ನಾನು ಬರೀ ಅರ್ಧ ಪಾವಿನ ಮಾಡಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಆಲ್ರೆಡಿ 2 ಜನ ನಾಷ್ಟ ಮಾಡಿ ಮಧ್ಯಾಹ್ನಕ್ಕೂ ಇಷ್ಟು ರೈಸ್ ಐತೆ. ಅದೆಲ್ಲ ಆದಮೇಲೆ ಫ್ರೆಂಡ್ಸ್, ಸ್ವಲ್ಪ ಹುಣಸೆಹಣ್ಣೆ ಹಾಕ್ಕೊಳ್ಳಿ. ಹುಣಸೆಹಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲ, ಒಣಗಿದ ಬ್ಯಾಡಗಿ ಮೆಣಸಿಕಾಯಿ 2, ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಫ್ರೆಂಡ್ಸ್, ಖಾರದ ಮೆಣಸಿಕಾಯಿ, ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ ನೀವು. ಆಮೇಲೆ ಕ್ಯಾಪ್ಸಿಕಮ್ನ ನೀವು ಬೇಯುವಾಗಾದರೂ ಹಾಕಿ. ಯಾಕಂದರೆ ಫ್ರೆಂಡ್ಸ್, ನಾನು ಕ್ಯಾಪ್ಸಿಕಮ್ನ ನಾನು ನೋಡಿ ತರಕಾರಿ ಜೊತೆನೇ ಹಾಕಿದ್ದೀನಿ ನೋಡಿ. ಚಪ್ರದ್ದು ಅವರೆಕಾಯಿ ಚೊಟ್ಟು ಬರ್ತಲ್ಲ ಅದನ್ನು ಹಾಕ್ತೀವಿ, ಯಾಕಂದರೆ ಎಲ್ಲ ತರಕಾರಿ ಏನಾಗಲ್ಲ ಫ್ರೆಂಡ್ಸ್, ಅಷ್ಟೇ ಹಾಕ್ಬೇಕು ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್, ನಿಮಗೆ ತೋರ್ಸೋಕ್ಕೆ ಕ್ಯಾಪ್ಸಿಕಮ್ಮು ಬೆಂದೋಗಿದೆ ನೋಡಿ ಇಲ್ಲಿ. ಇನ್ನು ಫ್ರೆಂಡ್ಸ್, ತೊಂಡೆಕಾಯಿ ಇತ್ತು 1-2, ಅದು ಯಾಕೆ ವೇಸ್ಟ್ ಆಗಬೇಕು ಅಂತ ಇಷ್ಟು ತರಕಾರಿ ಎಲ್ಲ ಹಾಕಿ ಫ್ರೆಂಡ್ಸ್. ನೋಡಿ, ಡಾಕ್ಟ್ರು ಬಿಸಿಬೇಳೆ ಬಾತ್ ತಿನ್ನಿ ಅಂತ ಹೇಳ್ತಾರೆ, ಯಾಕೆಂದರೆ ಬೇಳೆ ನಮ್ಮ ಶರೀರಕ್ಕೆ ಅಷ್ಟು ಒಳ್ಳೆಯದಂತೆ. ಇನ್ನು ಫ್ರೆಂಡ್ಸ್, ಉತ್ತರ ಕರ್ನಾಟಕ ಕಡೆ ನೋಡಿದ್ದೀರಾ, ಬರೀ ಬೇಳೆ ಪಲ್ಯ ಮಾಡ್ತಾರೆ ಅವರು. ನಾವು ಇದೇ ನಿಂಗೆ ಬೇಳೆದ ಪಲ್ಯ ಮಾಡ್ತಾರಲ್ಲ ಅನ್ಕೋತೀವಿ ನಾವು ದಡ್ರು. ಆದರೆ ಫ್ರೆಂಡ್ಸ್, ಬೇಳೆಯಲ್ಲಿ ನಮ್ಮ ಶರೀರಕ್ಕೆ ತುಂಬ ಪ್ರೋಟೀನ್ ಅಂಶ ಇರುತ್ತಂತೆ. ಹಂಗಾಗಿ ಫ್ರೆಂಡ್ಸ್, ಅದಾದಮೇಲೆ ಫ್ರೆಂಡ್ಸ್, ಒಗ್ಗರಣೆ ಹಾಕಬೇಕಾದ್ರೆ ನೀವು 1 ಸ್ಪೂನ್ ತುಪ್ಪ ಹಾಕ್ಕೊಂಡು, ಕಡಲೆ ಬೀಜ ಹಾಕ್ಕೊಂಡು, ಇದನ್ನೆಲ್ಲ ಕಟ್ ಮಾಡಿರೋದು ಒಗ್ಗರಣೆ ಹಾಕಿ ಹುಳಿ ನೀರು ಬಿಡಬೇಕು. ಹುಳಿ ನೀರು ಬಿಟ್ಮೇಲೆ ಫ್ರೆಂಡ್ಸ್, ಅದರೊಳಗಡೆ ಸ್ವಲ್ಪ ನೀವು ಬೆಲ್ಲ ಹಾಕ್ಬಿಡಿ, ಅದು ಕರಗುತ್ತೆ. ಬೆಲ್ಲ ಎಲ್ಲ ಹಾಕಿ ನೋಡಿ, ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು. ನಂದು ನೋಡಿ ಆರಿದ್ಮೇಲೆ ಇಷ್ಟು ತೆಳ್ಳಗಾಗೈತೆ. ಇಷ್ಟೆಲ್ಲ ರೆಡಿ ಮಾಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ನಿಮ್ಮ ಮನೆ ತುಪ್ಪ ಇದ್ದರೆ 1 ಸ್ಪೂನ್ ಅದಕ್ಕೆ ಹಾಕಿ. ಅಂಗಡಿ ತುಪ್ಪನೇ ನಾನು ಹಾಕೋದು ಫ್ರೆಂಡ್ಸ್, ಮನೆಯಲ್ಲಿ ತುಪ್ಪ ಇದ್ರೂ ಅಂಗಡಿಯಿಂದ ನಾನು ತಂದು ಇಟ್ಕೊಂಡಿರ್ತೀನಿ. ಇಷ್ಟು ಫ್ರೆಂಡ್ಸ್ ರೆಡಿ ಮಾಡಿದ್ದೀನಿ ಬಿಸಿಬೇಳೆ ಬಾತು. ಇನ್ನು ಫ್ರೆಂಡ್ಸ್, ಇಲ್ಲಿ ಸೌತೆಕಾಯಿ ಒಂದೇ ಒಂದು ಕಟ್ ಮಾಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್, ನಾನು ನಿನ್ನೆ ಅಲಸಂದಿಕಾಯಿ ಮತ್ತು ಆಲೂಗೆಡ್ಡೆ ಸಾಂಬಾರು ಇತ್ತಲ್ಲ ಫ್ರೆಂಡ್ಸ್, ನಾವು ಕುದಿಸಿ ಇಟ್ಟಿರೋ ಸಾಂಬಾರು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ, ನನಗಿಷ್ಟ. ಅದನ್ನು ನಾನು ತಗೊಂಡೋಗ್ತೀನಿ, ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಅದನ್ನು ಇಟ್ಟೆ. ಇನ್ನು ಫ್ರೆಂಡ್ಸ್ ನೋಡಿ, ನಮ್ಮ ಮನೇಲಿ ಮ್ಯಾಂಗೋ ಎಲ್ಲ ಖಾಲಿ ಆಯಿತು. ಇನ್ನು ಫ್ರೆಂಡ್ಸ್, ಇದು ನಾನು ಕಟ್ ಮಾಡ್ಕೊಂಡಿದ್ದೆ, ಈಗ ಮಧ್ಯಾಹ್ನಕ್ಕೆ 1-2 ಕಟ್ ಮಾಡೋಣ ಅಂತ ಇಟ್ಟಿದ್ದೀನಿ. ತಂದಿರೋದು ಇನ್ನೂ ಹಣ್ಣಾಗಿಲ್ಲ, ಅದು ಒಂದು 200 ರೂಪಾಯಿಗೆ 3 kg ಮಾಡ್ತಾರೆ ಫ್ರೆಂಡ್ಸ್. ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ. ಇನ್ನು ಇದನ್ನು ಕೊಟ್ಟಾಗ ಹುಲ್ಲು ಕೊಟ್ಟಿದ್ರಲ್ಲ ಅದರೊಳಗೆ ಅದನ್ನು ಇಟ್ಟಿದ್ದೀನಿ. ಇನ್ನು 1 ಕಟ್ ಮಾಡಿದ್ದೀನಿ, ಇನ್ನೂ 4 ಹಂಗೆ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ತರಕಾರಿ ನಾನು ಏನೆಲ್ಲ ತಂದೆ ಅಂದರೆ, ಹಾಗಲಕಾಯಿ ತಂದೆ, ಪಾಲಕ್ ಸೊಪ್ಪು ತಂದೆ, ಕೊತ್ತಂಬರಿ ಸೊಪ್ಪು ತಂದೆ,
ಮತ್ತು ಬೆಂಡೆಕಾಯಿ ತಂದಿದ್ದೀನಿ ಫ್ರೆಂಡ್ಸ್. ಏನು ನನಗೀಗ ಮಾಡೋಕ್ಕೆ ಟೈಮಿಲ್ಲ. ಕ್ಯಾರೆಟು, ಬೀಟ್ರೋಟ್ ಖಾಲಿಯಾಗಿತ್ತು ನನಗೆ ಜ್ಯೂಸ್ಗೆ. ಕ್ಯಾರೆಟು, ಬೀಟ್ರೋಟು ಇದೆಲ್ಲ ತಂದೆ ಫ್ರೆಂಡ್ಸ್. ಸ್ವಲ್ಪನೇ ತರಕಾರಿ ತಗೊಂಡು ಬನ್ನಿ ಹೋಗಿ 200-300 ಆಗುತ್ತೆ, ಯಾಕಂದರೆ ತರಕಾರಿ ರೇಟು ಜಾಸ್ತಿ ಆಗಿದೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಬನ್ನಿ, ನಾನು ಇನ್ನೂ ಜ್ಯೂಸ್ ಕುಡಿಲೇ ಇಲ್ಲ, ಕಪ್ಪಿಗೆ ಹಾಕೋಲ್ಲ, ಹಾಗೆ ಕಪ್ಪಿಗೆ ಹಾಕೊಳ್ಳೋಣ. ಇನ್ನು ಫ್ರೆಂಡ್ಸ್ 2 ಕಪ್ ತಂದಿದೆ, ಒಂದು ಒಡೆದೋಯ್ತು. ಇವತ್ತು ಬೀಟ್ರೋಟ್ ತಂದಿದ್ದೀನಿ ಫ್ರೆಂಡ್ಸ್. ಬೀಟ್ರೋಟು, ನಲ್ಲಿಕಾಯಿ, ಬೆಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಬೆಲ್ಲದಲ್ಲೇ ಜ್ಯೂಸ್ ಮಾಡೋದು. ಅದಾದಮೇಲೆ ಒಂದು ಅರ್ಧ ಲೆಮನ್ ಹಾಕಿದ್ದೀನಿ. ಇರಲಿ, ಯಾವ ಥರದಲ್ಲೋ ಒಂದು ಏನಾದರೂ ಆರೋಗ್ಯ ನೋಡ್ಕೋಬೇಕಲ್ಲ ಫ್ರೆಂಡ್ಸ್. ನೋಡಿದ್ರಾ, 1 ಕಪ್ ನೀರು ಹಾಕಿದೆ, 1 ಕಪ್ಪು ಕರೆಕ್ಟಾಗಿ ಆಗಿದೆ. ನನ್ನ ಚೂರು ಜಾಸ್ತಿ ಆಗಿದೆ, ನೋಡಿದ್ರಲ್ಲ ಫ್ರೆಂಡ್ಸ್. ಡೈಲಿ ನಾನು ಇದೊಂದು ಕಪ್ ಜ್ಯೂಸನ್ನ ಕುಡಿತೀನಿ. ಬನ್ನಿ, ಜ್ಯೂಸು ಆ ಕಡೆ ಇಟ್ಟಿರ್ತೀನಿ, ಯಾಕಂದರೆ ನಾನು ಈಗ ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಇನ್ನೂ ಕುಡಿದಿಲ್ಲ. ಇನ್ನು ಫ್ರೆಂಡ್ಸ್ ಮಧ್ಯಾಹ್ನಕ್ಕೂ ನಮಗೆ ಬಿಸಿಬೇಳೆ ಬಾತೆ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಇಲ್ಲಿ ಏನಪ್ಪ ಈ ದೋಸೆಗೆ ಅಂತ ಇದ್ದೀರಾ, ನಾನು ಹೇಳಿದ್ನಲ್ಲ ನಿಮಗೆ ಫ್ರೆಂಡ್ಸ್. ನಾನು ಪಾಲಕ್ ಸೊಪ್ಪು ತಗೊಂಡು ಬಂದೆ, ಮೆಂತ್ಯ ಸೊಪ್ಪು ಇತ್ತು. ಮೆಂತ್ಯ ಸ್ವಲ್ಪ ಕಹಿ ಆಯ್ತದಲ್ಲ ಅಂದ್ಬಿಟ್ಟು ಇವತ್ತು ಫ್ರೆಂಡ್ಸ್ ನಾನು ಪಾಲಕ್ ಸೊಪ್ಪನ್ನೇ ತಗೊಂಡು ಬಂದೆ ಫ್ರೆಂಡ್ಸ್. ನಾನು ಇದಕ್ಕೆ ಏನು ರುಬ್ಬಿ ಮಾಡಿಲ್ಲ, ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಪಾಲಕ್ ಸೊಪ್ಪು, ಹೆಸರುಬೇಳೆ, ತೊಗರಿಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, 1 ಟೊಮೊಟೊ, ಇಷ್ಟನ್ನ ಫ್ರೆಂಡ್ಸ್. ಆಮೇಲೆ ತೆಂಗಿನಕಾಯಿ ತುರಿದಾಕಿ, ನಾನು ತೆಂಗಿನಕಾಯಿ ಎಲ್ಲ ಒಣಗೋಗ್ಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ಪುಡಿ ಮಾಡ್ಕೊಂಡಿದ್ದೆ. ವೇಸ್ಟ್ ಆಗುತ್ತಲ್ಲ ಇನ್ನು ಅದೊಂದು. ಬನ್ನಿ ಟೇಸ್ಟ್ ನೋಡ್ತೀನಿ ನಿಮ್ಮ ಮುಂದೆ. ಟೇಸ್ಟ್ ಅಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಪಾಲಕ್ ಸೊಪ್ಪಲ್ವಾ ಫ್ರೆಂಡ್ಸ್, ಪಾಲಕ್ ಸೊಪ್ಪೇನೋ ನಾವು ಡೈಲಿ ಯೂಸ್ ಮಾಡ್ತಿಂದ್ರೂ ಒಳ್ಳೆಯದು ಮೈಗೆ. ಇದೆಲ್ಲನೂ ಫ್ರೆಂಡ್ಸ್ ಒಂದು 5-6 ವಿಷಲ್ ಕೂಗಿಸ್ಕೊಂಡು ನೀರನ್ನೇ ಬೇರೆ ಬಸಿರಿ. ಇನ್ನು ಫ್ರೆಂಡ್ಸ್ ಮಸಿಯೋದು ಒಂದು ತರಬೇಕು, ಅದೊಂದು ನಾನು ತಂದಿಲ್ಲ. ಆದರೆ ನಾನು ಇದನ್ನೆಲ್ಲ ಫ್ರೆಂಡ್ಸ್ ಮಜ್ಜಿಗೆ ಕಡಿತೀವಿ ಗೊತ್ತಾ, ಒಂಥರ ಸಣ್ಣದಾಗಿ ಬರುತ್ತಲ್ಲ. ತಡೀರಿ, ಅದಿಲ್ಲೇ ಇರಬೇಕು, ಇಲ್ಲೇ ಇಟ್ಟಿದ್ದೀನಿ. ಅದರಲ್ಲಿನೇ ಫ್ರೆಂಡ್ಸ್ ನಾನು ಮಸಿಯೋದು ನೋಡಿ. ಇದರಲ್ಲಿ ಕಾಣಿಸ್ತಾ ಇದೆಯಾ, ಇದರಲ್ಲಿ ಮಸ್ತ್ರೆ ಎಲ್ಲ ಒಡೆದೋಗುತ್ತೆ ಅಂದ್ಬಿಟ್ಟು ಅದರಲ್ಲೇ ಮಸಿತೀನಿ. ಅದೊಂದು ನಾನು ತಂದಿಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ 5-6 ವಿಷಲ್ ಕೂಗಿಸ್ತಿರಲ್ಲ, ಅದರಲ್ಲೇ ಇದೆಲ್ಲ ಮ್ಯಾಶ್ ಆಗೋದು. ಆಮೇಲೆ ಸೊಪ್ಪನ್ನ ನೀವು ಫ್ರೆಂಡ್ಸ್ ಹಂಗೆ ಹಾಕ್ಬಾರ್ದು, ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ನಾನು ಕಟ್ ಮಾಡಿ ಹಾಕಿದ್ದೀನಿ. ನೀವು ಹಂಗೆ ಹಾಕಿದ್ರೆ ಏನು ಗೊತ್ತಾ, ಮಸ್ತಾಗ ಅಷ್ಟು ಉದ್ದ ಸಿಗುತ್ತೆ. ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ನೋಡಿ ಈ ಥರ ಆಗುತ್ತೆ. ಕಟ್ ಮಾಡಿರೋ ಥರನೇ ಆಗ್ತಾಯಿದೆ, ನೋಡಿದ್ರಾ. ಆಮೇಲೆ ಫ್ರೆಂಡ್ಸ್ ಇದ್ರ ಜೊತೆಗೆ ಸಾಂಬಾರು ಪುಡಿನೂ ಕೂಗುವಾಗಲೇ ಹಾಕಿ, ತೆಂಗಿನಕಾಯಿ ತುರಿದು ಹಾಕಿ, ಒಂದು ಚೂರು ಉಪ್ಪು ಹಾಕಿ, 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫ್ರೆಂಡ್ಸ್ ವಿಷಲ್ ಕೂಗಾಕಿಡಿ. 5-6-7 ವಿಷಲ್ ಆಗುತ್ತೆ. ವಿಷಲ್ ಆದಮೇಲೆ ಫ್ರೆಂಡ್ಸ್ ನಿಮಗೆ ನೋಡಿ ಈ ಥರ ಸಾಂಬಾರು ಇದೆಲ್ಲ ಆದಮೇಲೆ ಹಾಗೆ ಸೌಟಲ್ಲಿ ಈ ಥರ ಅಂದರೆ ಎಲ್ಲ ಮ್ಯಾಶ್ ಆಗೋಗುತ್ತೆ. ಮ್ಯಾಶ್ ಆದಮೇಲೆ ಫ್ರೆಂಡ್ಸ್ ನಾವೇನು ಮಾಡಬೇಕು, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಹಾಕಿ ನೀಟಾಗಿ ಒಗ್ಗರಣೆಗೆ ಹಾಕಿದ್ರೆ ಅಲ್ಲಿ ಫ್ರೆಂಡ್ಸ್ ನಮಗೆ ಈ ಸಾಂಬಾರು ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ಇದೇನು ಗೊತ್ತಾ, ಬೆಳ್ಳುಳ್ಳಿ ಒಂದೇ ಒಂದು ಹಾಕಿದ್ನಲ್ಲ, ಅದು ಎಲ್ಲ ಬಂದಿದೆ. ನಾನೇ ಅದು ಫ್ಲೇವರ್ ಚೆನ್ನಾಗಿರುತ್ತಲ್ಲ, ಇರಲಿ ಸಾಂಬಾರೊಳಗೆ ಏನಕ್ಕೆ ತೆಗ್ದಾಕೋದು ಅಂತ ಹಾಗೆ ಹಾಕಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್ ಸಾಂಬಾರು ಸಾಯಂಕಾಲಕ್ಕೆ ಫ್ರೆಂಡ್ಸ್, ಈಗೇನು ವೈಟ್ ರೈಸ್ ಮಾಡಿಲ್ಲ, ಸಾಂಬಾರನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾಕೆ ಅಂದರೆ ಇನ್ನು ಸಂಜೆ ನಾನು ಬರೋದು ಲೇಟ್ ಅಲ್ವಾ, ಅದಕ್ಕೋಸ್ಕರ ನಾನು ಸಾಂಬಾರು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ಜ್ಯೂಸ್ ತೋರಿಸಿದ್ದೀನಿ. ಬಿಸಿಬೇಳೆ ಆಯಿತು. ಡೈಲಿ ಏನು ನಾಷ್ಟ ಮಾಡೋದು ಫ್ರೆಂಡ್ಸ್, ನಾಳೆ ಏನು ಮಾಡೋದು ಗೊತ್ತಿಲ್ಲ. ನಾನು ಫ್ರೆಂಡ್ಸ್ ನೋಡಿ, ಯಾವಾಗಲೇ ಆಗಲಿ ನೀವು ಬಿಸಿಬೇಳೆ ಬಾತ್ಗೆ ಈ ಥರ ನೀರೊಳಗೆ ನೀರು ಹಾಕೊಂಡು ಇದು ಮಾಡಿ. ಯಾಕೆ ಗೊತ್ತಾ, ನಾವು ಅದರೊಳಗಡೆ ಹಾಕ್ತೀವಲ್ಲ ಅದೊಂಥರ ಆಗುತ್ತೆ. ಇದು ನಾನು ನೀರೊಳಗಡೆ ಇಟ್ಟಿರ್ತೀನಿ. ಅನ್ನನ ನೀವು ಹಾಕೊಂಡು ತಿನ್ನುವಾಗ ಫ್ರೆಂಡ್ಸ್ ಒಂದು ಚೂರೂ ಅಂಟಲ್ಲ ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪನೂ ಅಂಟಲ್ಲ. ಅದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ಸೌಟಾಗಲಿ ಒಂದು ಏನಾದ್ರೂ ಇದರೊಳಗಡೆ ಹಾಕೊಂಡಿರಿ. ಕಾಣಿಸ್ತಾ ಇದೆಯಾ. ಇನ್ನು ಫ್ರೆಂಡ್ಸ್ ನೋಡಿ ಜ್ಯೂಸು ಇನ್ನೂ ಒಂದು ಸ್ವಲ್ಪ ಇದೆ, ಕಾಣಿಸ್ತಾ ಇದೆ ಜಾರು ಅನ್ಕೋತೀನಿ. ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದೀನಿ ಫ್ರೆಂಡ್ಸ್. ಇನ್ನೊಂದೇ ಒಂದು ಕುಕ್ಕರ್ ಇದೆ. ಇನ್ನು ಮ್ಯಾಂಗೋನ 1-2 ಕಟ್ ಮಾಡ್ಕೊಂಡು ನಾನು ಬಾಕ್ಸ್ಗೆ ಹಾಕೊಂಡು ಹೋಗ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಯಾರು ನಮ್ಮ ಮನೇಲಿ ಬೇಕಾದ ಮಗಳು ಕಟ್ ಮಾಡ್ಕೊಬೋದು. ಹಾಗಾಗಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಇದೆ. ಇದು ಖಾಲಿ ಆಯಿತು ಅದಕ್ಕೆ. ಇನ್ನು ಫ್ರೆಂಡ್ಸ್ ನಾನು ಏನಕ್ಕೆ ಫ್ರಿಜ್ಗೆ ಇಟ್ಟಿಲ್ಲ ಕೊತ್ತಂಬರಿ ಸೊಪ್ಪನ್ನ ಅಂದರೆ ಎಲ್ಲ ಮಿಲ್ಟಾಗಿ ಹೋಗುತ್ತೆ. ಈಗ ಬರೀ ಸ್ವಲ್ಪ ತರಕಾರಿ ಇಟ್ಟಿದ್ದೀನಿ, ಅದು ಎಲ್ಲ ನಾಳೆ ತಗೊಬಿಡ್ತೀವಿ. ಹಿಂಗೆ ಇದರಲ್ಲೇ ಇಟ್ಟಿರ್ತೀನಿ ಫ್ರೆಂಡ್ಸ್. ಅದರೊಳಗಡೆ ಇಟ್ಟರೆ ಎಲ್ಲ ಪೂರ್ತಿ ಮಿಲ್ಟಾಗಿ ಹೋಗುತ್ತೆ, ಅದಕ್ಕೋಸ್ಕರನ ಇದರಲ್ಲೇ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ನಾನು ರೆಡಿ ಆಗಬೇಕು. ಇವಾಗ ಸೆಕೆಂಡ್ ಶಿಫ್ಟು ನಂದು. ಸಂಡೇನೂ ಡ್ಯೂಟಿ ಇದೆ. ಯಾಕೆಂದರೆ ಫ್ರೆಂಡ್ಸ್ ನಮಗೆ ಒಂದು ಮದುವೆ ಇದೆ ರಿಲೇಷನ್ದು, ಅದಕ್ಕೆ ಬುಧವಾರ ರಜೆ ತಗೊಂಡಿದ್ದೀನಿ. ಹಂಗಾಗಿ ನಾನು ಇವತ್ತು ಡ್ಯೂಟಿಗೆ ಹೋಗ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಉಪ್ಪಿನಕಾಯಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಒಯ್ದಿರೋದು. ಇನ್ನು ಫ್ರೆಂಡ್ಸ್ ನಾನು ಇಂದಿರಾ ಇದು ಏನಪ್ಪ ಲೆಮನ್ ಎಲ್ಲ ಅದರೊಳಗಡೆ ಹಾಕಿದ್ನಲ್ಲ, ಅದು ಇನ್ನೂ ಕರಗಿಲ್ಲ ಅನಿಸುತ್ತೆ, ನೋಡ್ತೀನಿ ತಡೀರಿ. ಇನ್ನು ಅದರೊಳಗಡೆ ಕರಗಬೇಕು ಫ್ರೆಂಡ್ಸ್. ಇದು ಇನ್ನೂ ಒಂದು 4-5 ಐತೆ ಫ್ರೆಂಡ್ಸ್, ಅದನ್ನೆಲ್ಲ ಕಟ್ ಮಾಡಿ ಹಾಕಬೇಕು.
ನನಗೆ ಟೈಮ್ ಇಲ್ಲ. ಅದೇ ಮಸಾಲೆಗೆ ಫ್ರೆಂಡ್ಸ್ ನಾವೇನಾದರೂ ಉಪ್ಪಿನಕಾಯಿ ಹುಯ್ದಿರ್ತೀವಲ್ಲ ಅದರೊಳಗಡೆ ಈ ಥರ ಕಟ್ ಮಾಡಿ ಹಾಕಿದ್ರೆ ಆಯಿತು ಫ್ರೆಂಡ್ಸ್. ತಡೆದು ಜ್ಯೂಸ್ಗೆ ಬೆಲ್ಲ ಹಾಕಿದ್ದೀನ ಇಲ್ವ ಚೆಕ್ ಮಾಡ್ತೀನಿ. ಹಾಕಿದ್ದೀನಿ ಫ್ರೆಂಡ್ಸ್. ಬನ್ನಿ ಇನ್ನೊಂದು ಸ್ವಲ್ಪ ಆಯ್ತಲ್ಲ ಅದಕ್ಕೆ ಹಾಕೋಣ. ಅಷ್ಟೇ ಫ್ರೆಂಡ್ಸ್, ನೋಡಿ ಜ್ಯೂಸು ಖಾಲಿ ಆಯಿತು. ಇನ್ನು ಇಷ್ಟ ಆಯಿತು ಫ್ರೆಂಡ್ಸ್ ಇವತ್ತು ನನ್ನ ವೀಡಿಯೋ. ಇನ್ನು ಜ್ಯೂಸ್ ಒಳಗಡೆ ಆಲ್ರೆಡಿ ನಾನು ನಿಮಗೆ ಜ್ಯೂಸ್ ಮಾಡೋ ಜಾರು ಇಷ್ಟು ಸಲ ತೋರಿಸಿದ್ದೀನಿ. ಅಯ್ಯೋ ಮೊನ್ನೆ ಇದು ತಿರುಗುವಾಗ ಫ್ರೆಂಡ್ಸ್ ಇದಾಯಿತು, ಕೆಟ್ಟೋಗ್ಬಿಡ್ತೇನಪ್ಪ ಅನ್ಕೊಬಿಟ್ಟೆ ಫ್ರೆಂಡ್ಸ್. ಯಾಕಂದರೆ ನೋಡಿ ಈ ಥರ ಇರುತ್ತೆ. ಇದು ಜಾಲ್ರಿ ಫ್ರೆಂಡ್ಸ್, ನಿಮಗೆ ತೋರಿಸಿದ್ದೀನಿ. ಇದು ನನಗೆ ಸೋಸಿ ಕೊಡುತ್ತೆ. ನಾನು ಸ್ವಲ್ಪ ಆದಷ್ಟು ಸಣ್ಣಗೆ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ನಂದು. ಈಗ ಈ ಜ್ಯೂಸದ್ದು ಮಾತ್ರ ಒಂದು ವಾಶ್ ಮಾಡಿರ್ತೀನಿ, ಯಾಕೆಂದರೆ ಇದು ಒಣಗೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಿದ್ರೆ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫ್ರೆಂಡ್ಸ್ ಇದುವರೆಗೂ ನನ್ನ ವೀಡಿಯೋನ ನೀವು ವಾಚ್ ಮಾಡೋಕ್ಕೆ, ಇನ್ನು ಫ್ರೆಂಡ್ಸ್ ಎಲ್ಲ ಮನೆ ಕ್ಲೀನಾಗೇ ಇದೆ. ತಾಳ್ಮೆಯಿಂದ ನೋಡೋಕ್ಕೆ ತುಂಬ ಹೃದಯ ಧನ್ಯವಾದಗಳು. ಇನ್ನು ಫ್ರೆಂಡ್ಸ್ ಎಲ್ರಿಗೂ ಹ್ಯಾಪಿ ಫಾದರ್ಸ್ ಡೇ. ಬಾಯ್.